தேவரನ್ನ ಯಾವ ರೀತಿಯಲ್ಲಿ ಸೇವಿಸಬೇಕು ಎಂಬುದಾಗಿ ನೋಡುವಾಗ ಸಂತೋಷದಿಂದ ಮಗಿழ்ச்சியோடு நாம் தேவனை நாம் ಸೇವಿக்கிறவர்களாக நாம் ಕಾಣಪಡணும். ಪ್ರಥಮವಾಗಿ ನಾವು ನೋಡಿದ್ವಿ, ಭಯಭಕ್ತಿ ಉಳ್ಳವರಾಗಿ ನಾವು ದೇವರನ್ನ ಸೇವಿಸುವವರಾಗಿ ಕಾಣಪಡಬೇಕು. ಎರಡನೇದಾಗಿ ಸಂತೋಷದಿಂದ ಹರ್ಷದಿಂದ ನಾವು ದೇವರನ್ನ ಸೇವಿಸುವವರಾಗಿ ಕಾಣಪಡಬೇಕು. ಆದರೆ ಅನೇಕರ ಜೀವಿತವನ್ನು ನಾವು ನೋಡುವಾಗ ದೇವರ ಆಲಯಕ್ಕೆ ಬಂದು ಅವರು ನಾನಾ ವಿಧವಂತ ಯಾವುದೋ ಒಂದು ಜ್ಞಾನಕ್ಕೆ ಹೋಗ್ಬಿಡ್ತಾರೆ. ಹಾಗೆ ಏನೋ ಒಂದು ಯೋಚನೆ ಮಾಡಿಕೊಂಡು ಆ ರೀತಿಯಲ್ಲಿ ಖಂಡಿತವಾಗಿ ಕಾಣಲ್ಪಡಬಾರ್ದು. ಯಾವಾಗ ನಾವು ದೇವರನ್ನು ಸೇವಿಸುವವರಾಗಿ ಕಾಣಲ್ಪಡ್ತೀವೋ, ಯಾವಾಗ ಆತನ ಸನ್ನಿಧಿಗೆ ದೇವರನ್ನು ಸೇವಿಸುವುದಕ್ಕಾಗಿ ನಾವು ಬರ್ತೀವೋ, ಆಗ ಹರ್ಷದಿಂದ ಉಲ್ಲಾಸದಿಂದ ನಾವು ಸಂತೋಷದಿಂದ ಆತನನ್ನು ಸೇವಿಸುವಾಗ ನಮ್ಮ ಜೀವಿತದಲ್ಲಿ ದೇವರು ಒಂದು ವಿಶೇಷವಾದಂಥ ಸಂತೋಷವನ್ನು ದೇವರು ದಯಪಾಲಿಸಿಕೊಡ್ತಾನೆ. ನಿಜವಾಗಿಯೂ ಆ ರೀತಿಯಿಂದ ಕಳೆದುಕೊಂಡಂಥ ಒಂದು ಸಂತೋಷವನ್ನು ದೇವರನ್ನ ಸಂತೋಷದಿಂದ ಸೇವಿಸುವುದರ ಮುಖಾಂತರವಾಗಿ ಆ ಸಂತೋಷವನ್ನು ನಾವು ತಿರುಗಿ ಪಡೆದುಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ಪ್ರಥಮವಾಗಿ ಯಾವ ರೀತಿಯಲ್ಲಿ ಸೇವಿಸಬೇಕು? ಭಯಭಕ್ತಿ ಉಳ್ಳವರಾಗಿ ನಾವು ದೇವರನ್ನು ಸೇವಿಸುವವರಾಗಿ ಕಾಣಪಡಬೇಕು. ಎರಡನೇದಾಗಿ ಸಂತೋಷದಿಂದ, ನಮ್ಮ ಮನಸ್ಸಿನಲ್ಲಿ ಒಂದು ಸಂತೋಷ, ದೇವರ ಆಲಯಕ್ಕೆ ಬರ್ತಾ ಇದ್ದೀವಿ ಅಂದ ತಕ್ಷಣ ನಮಗೊಂದು ಸಂತೋಷ ನಾವು ಕಾಣಲ್ಪಡಬೇಕು. ಆ ಸಂತೋಷದಿಂದ ದೇವರನ್ನು ಸೇವಿಸುವಾಗ ದೇವರು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಹೃದಯದಲ್ಲಿ ಒಂದು ಹೆಚ್ಚಾದಂಥ ಆನಂದವನ್ನು ದೇವರು ದಯಪಾಲಿಸಿಕೊಡುವವನಾಗಿ ಕಾಣಲ್ಪಡ್ತೀವಿ. ಮೂರನೇದಾಗಿ ನಾವು ಯಾವ ರೀತಿಯಲ್ಲಿ ಸೇವಿಸಬೇಕೆಂಬುದಾಗಿ ನೋಡುವಾಗ ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನಾವು ದೇವರನ್ನು ಸೇವಿಸುವವರಾಗಿ ಕಾಣಲ್ಪಡಬೇಕು. ಪೂರ್ಣ ಮನಸ್ಸು ಯಾವಾಗ ಬರುತ್ತೆ ಎಂಬುದಾಗಿ ನೋಡುವಾಗ ನಾವು ಪೂರ್ಣವಾಗಿ ಯಾವಾಗ ಕಾಣಪಡ್ತೀವೋ ಆಗ ಮಾತ್ರ ಪೂರ್ಣ ಮನಸ್ಸಾದದ್ದು ಬರುತ್ತೆ. ಇಲ್ಲೇ ಕೂತ್ಕೊಂಡಿರೋರು ಅನೇಕರಿಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡೋಣ ಇಲ್ವಾ ಅಂತ ಒಂದು ಯೋಚನೆ ಸಹ ಬರುತ್ತೆ. ಅಯ್ಯೋ ಇವತ್ತು ಮದುವೆ ಮನೆ ಇದೆ, ಅಲ್ಲಿ ಹೋಗಬೇಕು, ಪಾಸ್ಟ್ ಏನಾದರೂ ಮೆಸೇಜ್ನ ಜಾಸ್ತಿ ಮಾಡಿಬಿಡ್ತಾರಾ ಅಂತ ಒಂದು ಯೋಚನೆಯೂ ಸಹ ಬರುತ್ತೆ. ಆದರೆ ದೇವರ ಸನ್ನಿಧಿಯಲ್ಲಿ ಕೂಡಿ ಬರುವಾಗ ನಾವು ಯಾವ ರೀತಿಯಲ್ಲಿ ಸೇವಿಸಬೇಕು ಎಂಬುದಾಗಿ ನೋಡ್ತೀವಿ. ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಸೇವಿಸುವವರಾಗಿ ಕಾಣಲ್ಪಡಬೇಕು. ಅದು ಮಾತ್ರವಲ್ಲದೆ ದೇವರನ್ನ ಸೇವಿಸುವಂಥ ಸೇವನೆ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದಾಗಿ ನೋಡುವಾಗ ಯಥಾರ್ಥದಿಂದ ನಾವು ದೇವರನ್ನ ಸೇವಿಸುವವರಾಗಿ ಕಾಣಲ್ಪಡಬೇಕು. ನಂಬಿಗಸ್ತರಾಗಿ ನಾವು ದೇವರನ್ನ ಸೇವಿಸುವವರಾಗಿ ಕಾಣಲ್ಪಡಬೇಕು. ಯಾಕಂದರೆ ನಂಬಿಗಸ್ತನು ಯಾರು ಯಥಾರ್ಥರಾಗಿ ದೇವರನ್ನ ಸೇವಿಸುವವರಾಗಿ ಕಾಣಲ್ಪಡ್ತಾರೋ ದೇವರು ಖಂಡಿತವಾಗಿ ಅವರ ಹತ್ತಿರದಲ್ಲಿ ಆತನ ಇರುವವನಾಗಿ ಕಾಣಲ್ಪಡ್ತಾನೆ. ಹಲ್ಲೆಲೂಯಾ. ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನಾವು ದೇವರನ್ನ ಸೇವಿಸುವವರಾಗಿ ಕಾಣಲ್ಪಡಬೇಕು.